ಇದಕ್ಕೆ ನೀವು ಕಲ್ಲರ್ ಬಳಸ್ತೀರಾ ಅಲ್ಲ? ಇದಕ್ಕೆ ದಯವಿಟ್ಟು ಕಲ್ಲರ್ನ ಬನ್ನಿ ಅವ್ರ ಕರೆಗೆ ಹೇಳ್ತೀನಿ. ನೀವೇ ಬನ್ನಿ, ನಾವೇನು ನಿಮ್ಮನ್ನೇನು ಇದು ಮಾಡಲ್ಲ, ನಿಮ್ಗೆ ಅರ್ಥ ಮಾಡ್ಸೋದು. ಕಲ್ಲರ್ ಅಲ್ವಾ? ಮತ್ತೆ ಹಂಗೆಲ್ಲ ಹಾಕಂಗಿಲ್ಲ ಇವ್ರೆ, ಯಾಕೆಂದ್ರೆ ಆಹಾರವನ್ನ ಬಹಳ ಸ್ವಚ್ಛವಾಗಿ ಕೊಡ್ಬೇಕು. ನೋಡಿ ಈ ಕಡೆ ಹಿಡೀರಿ, ಸ್ವಲ್ಪ ಈ ಕಡೆ ಹಿಡೀರಿ ಅಧ್ಯಕ್ಷರೇ. ನೋಡ್ರಿ ಬನ್ನಿ ಇವ್ರೆ, ಈ ತರ ಕಳಪೆ ತರಕಾರಿನ ಯೂಸ್ ಮಾಡಂಗಿಲ್ಲ. ಆಮೇಲೆ ಚಿಕನ್ ಆದಷ್ಟು ನೀವು ಹಸಿ ಕಸ ಒಣ ಕಸವನ್ನ ಬೇರೆ ಹಾಕಿ ದಯವಿಟ್ಟು. ನೋಡಿ ಈಗ ನೀವು ಏನ್ ಮಾಡ್ಬೇಕು ಗೊತ್ತಾ, ನೀವು ಹಸಿ ಕಸ ಒಣ ಕಸ ಒಂದಿಗೆ ಹಾಕಿದ್ರೆ ದನ ತಿನ್ನಕ್ ಬರ್ತವೆ, ಅದ್ರ ಜೊತೆಲಿ ಪೇಪರ್ನ ತಿಂದಾಕ್ಬಿಡ್ತವೆ. ತಿಂದಾಗ ಇದಾಗುತ್ತೆ. ಮತ್ತೆ ನಿಮ್ದು ವೇಸ್ಟ್ ಬರ್ತದಲ್ಲ, ಫುಡ್ ಉಳಿದಿರೋ ಬಿರಿಯಾನಿ ಅಥವಾ ಚಿಕನ್ ಪೀಸ್ಗಳು ಸಪರೇಟ್ ಹಾಕಿ ನೀವು ಕಸದ ಗಾಡಿಗೆ ಹಾಕ್ಬೇಕು. ಓಕೆನಾ? ಕಸದ ಗಾಡಿ ಹಾಕಿ ನೀವು ರೋಡಲ್ಲಿ ಎಲ್ಲಾರು ಬಿಸಾಕಿದ್ರೆ ನಾಯಿಗಳು ತಿಂತವೆ, ನಾಯಿಗಳು ಮಕ್ಕಳ ಮೇಲೆ ಅಟ್ಯಾಕ್ ಮಾಡ್ತವೆ. ದಯವಿಟ್ಟು ನೀವು ಆದಷ್ಟು ನೀವು ಇದು ಮಾಡ್ಕೊಳ್ಬೇಕು. ಮತ್ತೆ ಕ್ಲೀನ್ ಆಗಿ ಇಟ್ಕೊಳ್ಳಿ. ಕಲ್ಲರನ್ನ ಕೇಳಿ, ಕಲ್ಲರನ್ನ ಬಳಸಂಗಿಲ್ಲ, ಕಲ್ಲರ್ ಬ್ಯಾನ್ ಆಗಿದೆ. ಟೇಸ್ಟಿಂಗ್ ಪೌಡರ್ ತಿನ್ಸಂಗಿಲ್ಲ, ಅದು ಸಹ ಆರೋಗ್ಯಕ್ಕೆ ಹಾನಿಕರ. ಯಾಕೆಂದ್ರೆ ಕಲ್ಲರ್ ಕ್ಯಾನ್ಸರ್ ಕಾರಕ. ಟೇಸ್ಟಿಂಗ್ ಪೌಡರ್ ಇದೆಯಲ್ಲ, ತಿಂತ 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 ನಿಮ್ಮ ಮೂಳೆಗಳು ಸವಿತದೆ. ಓಕೆನಾ? ಮತ್ತೆ ಆಯಿಲ್ ಇದೆಯಲ್ಲ, ಆಯಿಲ್ ಅಂದ್ರೆ ಇವತ್ತು ಬಳಸಿರೋ ಆಯಿಲ್ ನಾಳೆ ನೀವು ಬಳಸಂಗಿಲ್ಲ. ಈ ಕೆಲವರು ಏನ್ ಮಾಡ್ತಾರೆ, ಮಿಕ್ಕಿರೋ ಆಯಿಲ್ ನಾಳೆ ಬಿರಿಯಾನಿಗೆ ಹಾಕ್ಬಿಡ್ತಾರೆ. ಓಕೆನಾ? ದಯವಿಟ್ಟು ಹಂಗ್ ಮಾಡ್ಬೇಡಿ. ಆಯ್ತಾ? ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ, ಒಳ್ಳೆ ಆಹಾರ ಕೊಡಿ. ನಿಮ್ದು ಕಷ್ಟ ಇರ್ತದೆ, ನೀವು ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಕೆಲಸದಲ್ಲಿ ಸಂಬಳ ಕೊಡಬೇಕು, ತುಂಬಾ ಇದಿರ್ತದೆ. ಕಲ್ಲರ್ ಬಗ್ಗೆ ನಮ್ದು ಒಂದು ಆಂದೋಲನ. ಕಲ್ಲರ್ನ ಬಳಸಂಗಿಲ್ಲ, ಕಲ್ಲರ್ನ ತಿನ್ಸಂಗಿಲ್ಲ. ಈಗ ಸರ್ಕಾರದಿಂದ ಬ್ಯಾನ್ ಆಗಿರೋದು ಏನೇನು ಗೊತ್ತಲ್ಲ, ಕಲ್ಲರು, ಟೇಸ್ಟಿಂಗ್ ಪೌಡ್ರು, ಮತ್ತೆ ಮರುಬಳಕೆ ಆಯಿಲ್. ಮತ್ತೆ ನೀವು ಆದಷ್ಟು ತರಕಾರಿಯನ್ನ ಹಿಂಗ್ ಎಲ್ಲಿ ಬೇಕಲ್ಲಿ ಬಿಸಾಕಂಗಿಲ್ಲ. ಈಗ ಬಿಸಾಕ್ಬೇಕಾ? ನೀವು ಒಂದು ತಿಂಗಳಿಗೆ ಒಂದ್ಸಲ ಏನ್ ಮಾಡ್ಬೇಕು, ಕ್ಲೀನ್ ಮಾಡಿಸ್ಬೇಕು. ಜಿರ್ಲೆ ನೋಡಿ, ಈ ಸೈಡ್ಗಳೆಲ್ಲ ಇರ್ತಾವಲ್ಲ, ಕ್ಲೀನ್ ಮಾಡಿಸಿ ಜಿರ್ಲೆಗಳು ಬರ್ದಂಗ್ ನೋಡ್ಕೊಳ್ಳಿ. ಪೆಸ್ಟ್ ಕಂಟ್ರೋಲ್ ಮಾಡಿಸಿ. ಯಾಕೆಂದ್ರೆ ನೋಡಿ, ನೀವು ಬನ್ನಿ, ಈಗ ನೀವು ಕೇಳಿ, ನಾವು ಕನ್ನಡಿಗರು, ನಾವೆಲ್ಲ ಕನ್ನಡಿಗರು, ಕರೆಕ್ಟಾ? ಒಳ್ಳೆ ಆಹಾರವನ್ನ ನಾವು ತಿನ್ನಿಸ್ಬೇಕು ಜನಕ್ಕೆ. ಎಲ್ಲಾ ರಾಜ್ಯದಿಂದ ಬೆಂಗಳೂರಿಗೆ ಬರ್ತಾರೆ ಜನ. ಆಯಿಲ್ ಕೂಡ ಡೈಲಿ ಯೂಸ್ ಮಾಡೋದು, ಅಲ್ಲಿ ಕಬಾಬ್ ಹಾಕ್ತಿವ ಎಲ್ಲ ಫ್ರೈ ಮಾಡಿ ನೈಟ್ ಒಂದು ಅರ್ಧ ಲೀಟರ್ ಅದು ಬಿಸಾಕ್ಬಿಡ್ತಾರೆ. ಯಾಕೆಂದ್ರೆ ಗೊತ್ತಲ್ವ ನಿಮಗೆ, ಅದಕ್ಕೆ ಪ್ಯಾಕೆಟ್. ಈಗ ಆಂಬೂರ್ ಬಿರಿಯಾನಿ ಎಷ್ಟು ಬೇಕಾ ಅಷ್ಟು ಬಿರಿಯಾನಿ ಅಂದ್ರೆ ಆಸೆ, ಮಕ್ಕಳಿಗೂ ಆಸೆ, ಮಧ್ಯ ವಯಸ್ಕರಿಗೂ ಆಸೆ, ದೊಡ್ಡವ್ರಿಗೂ ತಿನ್ಬೇಕು ಅಂತ ಆಸೆ ಇರ್ತದೆ. ಬಿರಿಯಾನಿಗೆ ಹಾಕಿದ್ರೆ ಬಿರಿಯಾನಿ ಟೇಸ್ಟ್ ಹೋಗ್ಬಿಡ್ತದೆ, ನಾವ್ ಆ ತರ ಹಾಕೋದಿಲ್ಲ. ಆಯ್ತಾ? ದಯವಿಟ್ಟು ಕಲ್ಲರ್ನ ಎಷ್ಟಾಗುತ್ತಷ್ಟು ನ್ಯಾಚುರಲ್ ಅಲ್ಲಿ ನೀವು ಬಿರಿಯಾನಿ ಕೊಡಕ್ ಪ್ರಯತ್ನ. ಅದಕ್ಕೆ ಪ್ಯಾಕೆಟ್ ಎತ್ಕೊಳ್ಳೋದು, ಒಂದೊಂದ್ ಪ್ಯಾಕೆಟ್ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡೋದು. ಎತ್ಕೊಂಡ್ರೆ ಕೂಡ ತಿಂದ್ರೆ ವೇಸ್ಟ್ ಆಯ್ತದ ಅಂದ್ಬಿಟ್ಟು ಎಷ್ಟು ಜಾಸ್ತಿ ಎತ್ಬಿಡ್ತಾರ. ನಾವು ಅದನ್ನೇ ತಿಂತೀವಿ, ಬೇರೆಯವರಿಗೆ ನಾವು ಅದೇ ತಿನ್ಬೇಕು 3 ಟೈಮ್. ನಾವೆಲ್ಲಿ ಹೋಯ್ತೀವಿ ಅಸೋಸಿಯೇಷನ್ ಅಂದ್ರೆ ನಮ್ದು ಹೋಟೆಲ್ ಬೇಕರಿ ಅಸೋಸಿಯೇಷನ್ ನಾವು ಹೋಟೆಲ್ ಬೇಕರಿ ಅಸೋಸಿಯೇಷನ್ ಏನ್ ಹೇಳ್ತಾ ಇದೀವಿ, ನಿಮಗೆ ಮನವರಿಕೆ ಮಾಡ್ತಾ ಇದೀವಿ. ಸಾರ್ವಜನಿಕರಿಗೆ, ಕರ್ನಾಟಕ ನಮ್ಮ ರಾಜ್ಯದ ಜನತೆಗೆ ಒಳ್ಳೆ ಆಹಾರವನ್ನ ಕೊಡಿ. ಅದು ನಿಮ್ ಕೈಲಿ ಆಗುತ್ತೆ. ನಾವು ಒಂದ್ ದಿವಸ ಬಂದು ನಿಮ್ಗೆ ಅರ್ಥ ಮಾಡಿಸ್ಬೋದು, ಪ್ರತಿದಿನ ನೀವೇ ಮಾಡ್ತಾ ಇರ್ತೀವಿ. ಓಕೆನಾ? ಕಸ್ಟಮರ್ ತಿನ್ನೋದು ದುಡ್ಡು ದೊಡ್ಡದಿಲ್ಲ, ನಮ್ ಕಸ್ಟಮರ್ ಮೇನ್ ಅಲ್ವಾ? ಒಳ್ಳೆ ಆಹಾರವನ್ನ ಬಂದಾಗ ನಿಮ್ಗೆ ಒಳ್ಳೆ ಇದು ಬರ್ತದೆ. ದಯವಿಟ್ಟು ಅದ್ರ ಬಗ್ಗೆ ನಿಮ್ಗೊಂದು ಅವೇರ್ನೆಸ್ ಕೊಡಕ್ತಾ ಇದೀವಿ. ನೋಡಿ, ದೊಡ್ಡ ಹೋಟ್ಲ್ ಇದೆ ನಿಮ್ದು. ಮತ್ತೆ ಇದೇ ತರ ನೀವು ಬಳಸಿದ ಮರುಬಳಕೆ ಆಯಿಲ್ಗಳು, ಆಯಿಲ್ ಚೆನ್ನಾಗಿದೆ, ಡೈಲಿ ಚೇಂಜ್ ಮಾಡ್ತೀರಲ್ವಾ? ಆಮೇಲೆ ಕೂಡ ಅಷ್ಟೇ ಆಯಿಲ್ ಹಾಕ್ಬಿಟ್ಟು ಬೇರೆ ಯೂಸ್ ಮಾಡ್ತೀವಿ. ಆಮೇಲೆ ನಿಮ್ಗೆ ಆದಷ್ಟು ಸ್ವಲ್ಪ ಕಲ್ಲರು ಕಡಿಮೆ ಮಾಡುದು. ಓಕೆನಾ? ಯಾಕೆಂದ್ರೆ ಲೈಟ್ ಸ್ವಲ್ಪ ಇಲ್ಲ ಅಲ್ಲಿ ಎಲ್ಲ ಸೀದೋಗ್ತಾರೆ ಬಂದ್ಬಿಡ್ತದೆ. ಹೌದಾ?
ಲೈಟ್ ಅದನ್ನು ನ್ಯಾಚುರಲ್ ಹಾಕೋದು. ಓಕೆ, ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ, ಅಧ್ಯಕ್ಷರ ಜೊತೆ ಮಾತಾಡಿ. ನಮ್ಮ ಕರ್ನಾಟಕ ಹೋಟೆಲ್ ಮತ್ತು ಬೇಕರಿ ಸಂಘದಿಂದ ನಿಮ್ಗೆ ಇವತ್ತೊಂದು ಜಾಗೃತಿ ಮೂಡಿಸುವ ಕಾರ್ಯಕ್ರಮ. ನೀವು ಮಾಡ್ತಾ ಇರೋ ಆಹಾರ ನಾವ್ ಯಾರು ನೀವು ಯಾರು ಬಂದಿದ್ದೀರಾ ಏನ್ ಮಾಡ್ತೀರಾ ನಾವು ಕೇಳಲ್ಲ. ಬಟ್ ನಾವು ಕೇಳೋದು ಒಂದೇ ಒಂದೇನಂದ್ರೆ ನಿಮ್ಮ ಹೊಟ್ಟೆಗೂ ಆಹಾರ ಸೇರಿಸಿ ನಮ್ಮ ಹೊಟ್ಟೆಗೂ ಗ್ರಾಹಕರಿಗೂ ಒಳ್ಳೆ ಊಟ ಕೊಡಿ. ಕಸ್ಟಮರ್ಗಳಿಗೆ ನಾವು ಕೊಡೋ ಒಳ್ಳೆ ಊಟನೇ ಮಾಡಿ ಕಡೆ ತಿನ್ಬಿಟ್ಟು ಹೋಗೋದ್ರಿಂದ 4 ಜನ ಹೇಳ್ಬೇಕು. ನಾವು ಮಾಡ್ತಾ ಇರೋದು. ಹೋಟೆಲ್ ಇವತ್ತು ನೋಡಿರೋದೇನಂದ್ರೆ ಯಾರು ನಮ್ಗೆ ಹೇಳಿಲ್ಲ, ಯಾರು ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿರೋಲ್ಲ. ನಾವಿವತ್ತು ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಅಂತ ನಾವಾಗ್ಲಿ ನಮ್ಮ ವೈಸ್ ಪ್ರೆಸಿಡೆಂಟ್ ನಮ್ಮ ಉಪಾಧ್ಯಕ್ಷರಾದಂತ ಅಶೋಕ್ ಅವರಾಗ್ಲಿ ಬಂದಿದ್ದೀರಿ. ನಮ್ಮ ಹೆಸರು ಸರ್? ನಮ್ಮ ಹೆಸರು ಮಗದೇವ. ಚೆನ್ನಾಗಿ ಮಾಡ್ಕೊಳ್ಳಿ. ಆಮೇಲೆ ಹುಡುಗರಿಗೆಲ್ಲ ಸ್ವಲ್ಪ ಹೇರ್ ಕ್ಯಾಪ್ಸ್ ಹಾಕ್ಸಿ. ಈಗ ರೆಸ್ಟ್ ಟೈಮ್ ಅಂತ ಒರೆಸ್ಬೇಕು. ಅದಕ್ಕೆ 4 ಗಂಟೆ ಆಯ್ತಿಲ್ಲ ಮಾಡಿ ಒರೆಸ್ಬಿಡ್ತೀರ. 6 ಗಂಟೆ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಚೆನ್ನಾಗಿ ಹೋಟ್ಲಿನ ಉದ್ಯಮ ಚೆನ್ನಾಗಿ ಮಾಡಿ. ಓಕೆನಾ? ಒಳ್ಳೆ ಆಹಾರವನ್ನ ಕೊಡಿ. ಊಟ ಮಾಡೋದು ಊಟ ಆಯ್ತು, ಬೇಡ.